ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಮಾತನಾಡಿದ್ದಾರೆ. ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತನಾಡ್ತಾ ಇದ್ದಂತಹ ನಟಿ ಸರೋಜಾ ದೇವಿಯವರ ಬಗ್ಗೆ ನೆನಪು ಮಾಡಿಕೊಂಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರದಲ್ಲಿ ಹೇಗೆ ಸರೋಜಾ ದೇವಿಯವರು ಮಿಂಚಿದ್ರು, ಪಂಚಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಅನ್ನೋದನ್ನ ಬಿ ಸರೋಜಾ ದೇವಿ ಓರ್ವ ಮಹಾನ್ ನಟಿ ಅನ್ನುವಂಥ ವ್ಯಾಖ್ಯಾನವನ್ನ ಮಾಡಿದ್ದಾರೆ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು. ರಾಜೇಂದ್ರ ಸಿಂಗ್ ಬಾಬು ಅವರು ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ಸರ್, ನಾವೆಲ್ಲ ಬರೀ ಕೇಳಿದ್ದೀವಿ, ನೀವು ಅವರ ಎರವನ್ನ ಕಣ್ಣಾರೆ ಕಂಡಂಥವ್ರು, ಹಾಗಾಗಿ ಅವರ ಸ್ಟಾರ್ಡಮ್ನ ರೀಕಾಲ್ ಮಾಡ್ಕೊಳ್ಳಿ. ಸ್ಟಾರ್ ಅಂದರೆ ಇವಾಗೆಲ್ಲ ಏನೋ ಸ್ಟಾರ್ ಅಂತಾರೆ, ರಿಯಲ್ ಸ್ಟಾರ್ಡಮ್ ಅವ್ರದ್ದು. ಇವತ್ತಿಂದೆಲ್ಲ ಏನು ಸ್ಟಾರ್ಡಮ್, 2 ತಿಂಗಳು 2 ಪಿಕ್ಚರ್ ಆದ ತಕ್ಷಣ ಸ್ಟಾರ್ಡಮ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಫಸ್ಟ್ ಪಿಕ್ಚರ್ ಆದಮೇಲೆ 2ನೇ ಪಿಕ್ಚರ್ಗೆ ಯಾರಾದರೂ ಸ್ಟಾರ್ ಇದ್ದಾರೆ ಇವತ್ತು? ಇಲ್ವಲ್ಲ. ಬಟ್ ಸರೋಜಾ ದೇವಿ ಹಾಗಲ್ಲ. ಡಿಕೇಡ್ಸ್ 4 ಡಿಕೇಡ್ 5 ಡಿಕೇಡು ಹೀರೋಯಿನ್ ಆಗಿ ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಚಿತ್ರಗಳಲ್ಲೂ ಅವರ ಪಾತ್ರಗಳನ್ನ ಇವತ್ತು ಯಾರೂ ಮುಟ್ಟಕ್ಕಾಗೋದಿಲ್ಲ. ಆ ಥರ ಪಾತ್ರ ಮಾಡಿ ಒಂದು ಶ್ರದ್ಧೆ, ಡಿಸಿಪ್ಲಿನ್ನು, ಆಮೇಲೆ ಡೆಡಿಕೇಶನ್ನು, ಅದರಲ್ಲಿ ಶಿ ವಾಸ್ ಗ್ರೇಟ್. ಸರ್, ಇವಾಗೆಲ್ಲ ಮಹಿಳಾ ಪ್ರಧಾನ ಕಥೆ ಆ ಥರ ಎಲ್ಲ ಇದೆ. ಆವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಬೇಕಾದ್ರೆ ಮಹಿಳಾ ಪ್ರಧಾನ ಕಥೆ ಇಡೀ ಸಿನಿಮಾವನ್ನು ಬ್ಯಾಲೆನ್ಸ್ ಮಾಡಿ ಹಿಟ್ ಮಾಡೋದಿದೆಯಲ್ಲ, ಅದು ನಿಮ್ಮಂಥವ್ರಿಗೆ ಗೊತ್ತು ಸರ್. ಆ ಟೈಮಲ್ಲಿ ಹೇಳಿ ಸರ್ ಅದ್ರ ಬಗ್ಗೆ. ಅಲ್ಲ, ಯಾರ ಕೈಲಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಪಾಠ ಮಾಡಿಸಿ, ಸಖಿ ಪಾಠ ಮಾಡೋಕ್ಕೂ ರೆಡಿ ಆಗಲ್ಲ ಅವ್ರುಗಳನ್ನ ನಾವು ಅಲ್ಲಿಗೂ ಕರೆಯೋಕ್ಕಾಗಲ್ಲ. ಬಟ್ ಆದರೆ ಹೋಲ್ ಪಿಕ್ಚರ್ನ ಆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೈಲ್ನ ಅವ್ರು ಇಟ್ಕೊಂಡಿದ್ದು ಇವತ್ತವರೆಗೂ ಯಾರು ಆ ಕ್ಯಾರೆಕ್ಟರ್ ಹತ್ತಿರ ಬರೋಕ್ಕೂ ಆಗಲ್ಲ. ಅಂಥ ಚೆನ್ನಾಗಿ ಆ ಕನ್ನಡ ಭಾಷೆ ಇವತ್ತು ಆ ಕಪ್ಪ ಕೊಡೋ ಡೈಲಾಗ್ ಇದೆಯಲ್ಲ, ಕಪ್ಪ ಯಾಕೆ ಕೊಡಬೇಕು ಅಂತ ನೋಡಿ ಹೇಗಿದೆ. ನಾವೆಲ್ಲ ಅದನ್ನು ಯಾವಾಗಲೋ ನೋಡಿದ್ದು, ಬಟ್ ಆದರೂ ಆ ಡೈಲಾಗನ್ನ ಇವತ್ತು ಯಾರೂ ಹೇಳೋಕ್ಕೂ ಆಗಲ್ಲ. ಅಷ್ಟರ ಮಟ್ಟಕ್ಕೆ ಅಂದರೆ ಶಿ ವಾಸ್ ಡೆಡಿಕೇಟೆಡ್ ಆ್ಯಕ್ಟ್ರೆಸ್. ಅವ್ರಿಗೆ ಆ ಕಲಾದೇವಿ ಅನ್ನೋದು ಒಂಥರ ವರ ಆಗೋಗ್ಬಿಟ್ಟಿತ್ತು. ಪೂರ್ಣ ಸೌತ್ ಇಂಡಿಯಾದಲ್ಲಿಂದ ಹಿಂದಿಗೆ ಹೋಗಿ ಹಿಂದಿನಲ್ಲಿ ಗೆದ್ದು ಬಂದಿದ್ದು. ಎಷ್ಟೆಷ್ಟು ಪಿಕ್ಚರ್ಗಳು ಮಾಡೋದು. ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ, ಶಂಕರ್ ಜೈಕಿಶನ್ ಅವ್ರದ್ದು ಒಂದು ಹಾಡು, ತೆರಿ ಪ್ಯಾರಿ ಪ್ಯಾರಿ ಸೂರತ್ ಅಂತ. ಅದನ್ನು ಶಕೀಲ್ ಬದಾಯಿನೋ ಹಜರತ್ ಜೈಪುರಿನೋ ಯಾರು LV ಪ್ರಸಾದ್ ಅವರು ದಿನ ಕೇಳೋರಂತೆ, ಈ ಹಾಡಿನೂ ಯಾಕೆ ಬರೋದಿಲ್ಲ, ಹಾಡಿನ ಬರೋದಿಲ್ಲ ಅಂತ. ಒಂದು ದಿವಸ ಅವ್ರು ಸೆಟ್ಟಿಗೆ ಕರೆಸಿದ್ರಂತೆ. ಸೆಟ್ಟಿಗೆ ಕರೆಸಿದಾಗ ಇವ್ರನ್ನ ನೋಡಿದ್ರಂತೆ. ಅವರು ನೋಡಿದ ತಕ್ಷಣ ಅವ್ರ ಮಕ ನೋಡಿ ಎಷ್ಟು ಪ್ಯಾರಿ ಇದ್ದಾರೆ ಅಂದರೆ ಪ್ಯಾರಿ ಅಂದರೆ ಬ್ಯೂಟಿಫುಲ್ ಆಗಿದ್ದಾರಂತೆ. ಸೊ ಅಲ್ಲೇ ತೆರಿ ಪ್ಯಾರಿ ಸೂರತ್ ಅಂತ ಹಾಡು ಇವತ್ತಿಗೂ ಅದು ಹಿಟ್ಟು. ಅಂದರೆ ಅಷ್ಟು ಅವರ ಚಶ್ಮೆ ಬದ್ದೂರ್ ಪಿಕ್ಚರ್ನಲ್ಲಿ ಆ ಹಾಡು ಹಾಗೆ. ಅದೇ ಹೇಳ್ತಾ ಇದ್ರು ಜಯಮಾಲಾ ಮೇಡಮ್ ಕೂಡ, ಅವರು ಈಗಿನವರು ಕಲಿತು ಆ್ಯಕ್ಟ್ರೆಸ್ ಆಗಬೇಕು ಅಂತ ಬರ್ತಾರೆ, ಅವರು ಆ್ಯಕ್ಟ್ರೆಸ್ ಆಗೋಕ್ಕೆ ಹುಟ್ಟಂಥವ್ರು, ಅಂಥ ನಟಿ. ಒಂಥರ ಹುಟ್ಟಿದಾಗಲೇ ಅವ್ರಿಗೆ ದೇವರು ವರ ಕೊಟ್ಬಿಟ್ಟಿದ್ರು. ಯಾಕೆಂದರೆ ಚಿಕ್ಕನ್ನಿಂದ ಅಷ್ಟು ವರ್ಷ ನಡೆಸ್ಕೊಂಬರೋದು ಅಂದರೆ ಸುಮ್ಮನಲ್ಲ. ಎಷ್ಟು ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ, ಯಾವ್ಯಾವ ಥರ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಬರಬೇಕು. ಆಮೇಲೆ ಎಷ್ಟು ಜನ ಡೈರೆಕ್ಟರ್ಸು, ಎಷ್ಟು ಜನ ಪ್ರೊಡ್ಯೂಸರ್ಸು, ಎಷ್ಟು ಜನ ರೈಟರ್ಸ್ ಎಲ್ಲ ಕತೆ ಬರೋದ ತಕ್ಷಣ ತಮಿಳಲ್ಲಿ ಇದು ಕನ್ನಡ ಪಣ್ಣು ಅನ್ನೋರು. ಅಲ್ಲಿ ಜಯಲಲಿತಾ ಇದ್ದರು, ಪದ್ಮಿನಿ ಇದ್ರೂ ಸರೋಜಾ ದೇವಿಯರನ್ನೇ ಇಟ್ಕೊಂಡು ಅವರು ಇಂಡಸ್ಟ್ರಿ ನಡೆಸಿದ್ರು. ನೋಡಿ, ಇದೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಸರ್, ಬೇರೆ ಎಲ್ಲ 1-2 ಸಿನಿಮಾ ಮಾಡಿದ ತಕ್ಷಣ ಬೇರೆ ಕಡೆ ಮುಂಬೈಗೆ ಹೋಗೋ ಸೆಟ್ಲ್ ಆಗೋ ಜಾಗದಲ್ಲಿ ಎಲ್ಲ ಸುತ್ತಕೊಂಡು ಕೊನೆಗೆ ಇಲ್ಲೇ ಬಂದಿರ್ತಾರೆ, ಇಲ್ಲೇ ಬಂದು ನಮ್ಮ ಜೊತೆಗಿರ್ತಾರೆ ಅನ್ನೋದು ಅಲ್ಲ. ಅವರು ಕನ್ನಡ ಭಾಷೆಯ ಅಭಿಮಾನ, ಆಮೇಲೆ ನಮ್ಮ ತಾಯ್ನಾಡು ಅನ್ನೋದು ಭಾಳ ತುಂಬ ಮೊದಲಿಂದ ಅವ್ರಿಗಿತ್ತು. ಏಕೆಂದರೆ ಯಾವತ್ತು ಹೋದರೂ ಕನ್ನಡ ಪಿಕ್ಚರ್ಗೆ ಡೇಟ್ ಇಲ್ಲ ಅಂತಿರಲಿಲ್ಲ. ಅವ್ರು ಟಾಪ್ ಪೀರಿಯಡಲ್ಲಿದ್ದಾಗ BR ಪಂತಲು ಅವ್ರು ಕೇಳಿದಾಗ ಹೆಂಗೋ ನಾನು ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂಥೇಳಿ ಕಿತ್ತೂರು ಚೆನ್ನಮ್ಮ ಮಾಡೋದು. ಬೇರೆಯವರಾಗಿದ್ದರೆ ಏನು ಕನ್ನಡ ಪಿಕ್ಚರಿಗೆ ಮಾಡೋದು, ತಮಿಳು ತೆಲುಗು ದೊಡ್ಡದಿದೆ ಅಂತ ಬಿಟ್ಬಿಡೋರು. ಅವರು ಬಿಟ್ಟಿರಲಿಲ್ಲ, ಮಾಡಿದ್ರು.